ಪರಿಸರ ಪ್ರೇಮಿಗಳ ಸಂಘ ಮಳಗಾಳು ನಾವು ಪ್ರತಿ ವರ್ಷ 5ರಿಂದ 6,000 ಗಿಡಗಳನ್ನು ನೆಡುವಂಥದ್ದು ಕೊಡುವಂಥದ್ದು ನಾವು ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಸ್ಕೂಲು, ಕಾಲೇಜು, ಆಟದ ಮೈದಾನಗಳು, ದೇವಸ್ಥಾನ, ಚರ್ಚು, ಮಸೀದಿ, ಹಲವಾರು ಪ್ರದೇಶಗಳಲ್ಲಿ ನಾವು ಗಿಡಗಳನ್ನು ನೆಟ್ಟಿದ್ದೀವಿ, ಗಿಡಗಳನ್ನು ಕೊಟ್ಟಿದ್ದೀವಿ. ಇವತ್ತು ನಾವು ಕೆಂಪೇಗೌಡ ಜಯಂತಿ ಅಂಗವಾಗಿ 15 ಲಕ್ಷ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಎಲ್ಲ ಪರಿಸರ ಟೀಮ್ ಎಲ್ಲ ನಾವು ಇವತ್ತು ಬಂದು ಇಲ್ಲಿ ನೆಡಕ್ಕೆ ನಮಗೆ ಬಹಳ ಆನಂದ ಆಗ್ತಾ ಇದೆ. ಇದಕ್ಕಿಂತ ಸಂತೋಷ ಜೀವನದಲ್ಲಿ ಇನ್ನೊಂದೇ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ. ಇದು ನಾನು BDA ಮತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಇಂಥ ವಿಷಯಗಳು ಈ ಗಿಡ ನೆಡೋ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿರ್ತಕ್ಕಂಥ BDA ಅವರಿಗೆ ನಮ್ಮ ಮಳಗಾಳು ಪರಿಸರ ಪ್ರೇಮಿ ಸಂಘದ ಪರವಾಗಿ ಮತ್ತೊಮ್ಮೆ ನಿಮಗೆ ತುಂಬದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯಾಕಂದರೆ ಇವತ್ತಿನ ಕಾಲಕ್ಕೆ ಬೇಕಾಗಿರೋದು ಪರಿಸರವನ್ನು ಮುಖ್ಯವಾಗಿ ನಾವು ಕಾಪಾಡ್ಕೋಬೇಕು. ಈಗ ನಮ್ಮ ಇರ್ತಕ್ಕಂಥ ಸುಮಾರು ಎಷ್ಟು ಕೋಟಿ ಜನಸಂಖ್ಯೆ ಇದೆಯೋ ಒಬ್ಬರಿಗೆ ಸುಮಾರು 8ರಿಂದ 10 ಮರಗಳು ಬೇಕು. ಇವತ್ತು ಇರ್ತಕ್ಕಂಥದ್ದು ಬರೀ ನಮ್ಮ ಮನುಷ್ಯನಿಗೆ ಲೆಕ್ಕ ಹಾಕಲಿಕ್ಕೆ ಬರೀ 4-5 ಮರ ಮಾತ್ರ ಇರ್ತಕ್ಕಂಥದ್ದು. ಏನು ನಾವು ಈ ಮರಗಳ ಗಿಡಗಳು ನೆಡ್ತೀವೋ ಇದು ನಾವು ಉಸಿರು ಬಿಟ್ಟಂಥ ಇಂಗಾಲ ಡೈಆಕ್ಸೈಡ್ ತೆಗೆದುಕೊಂಡು ನಮಗೆ ಬೇಕಾದಂಥ ಆಮ್ಲಜನಕವನ್ನು ಕೊಡ್ತದೆ. ನಾವು ಇವತ್ತೇ ಎಚ್ಚೆತ್ತುಕೊಂಡು ಮುಂದಿನ ಪೀಳಿಗೆಗೆ ಇವತ್ತೇ ನಾವು ಪ್ರತಿ ಮನೆಗೆ 4ರಿಂದ 5 ಮರ ನಾವು ನೆಡಬೇಕು. ಈ ಕಾನ್ಸೆಪ್ಟನ್ನ ಖಂಡಿತವಾಗಿ ಸಿಟಿ ಏನಿದ್ದಾರೆ ಎಲ್ಲರೂ ಮಾಡಲೇಬೇಕು. ಅವ್ರ ಬರ್ತ್ಡೇ ಕಾರ್ಯಕ್ರಮ ಆಗಲಿ, ಅವ್ರ ವೆಡ್ಡಿಂಗ್ ಆನಿವರ್ಸರಿ ಆಗಲಿ, ಅದನ್ನು ಆಚರಣೆ ಮಾಡೋ ಬದಲು ನಾವು ಅವ್ರ ಮನೆ ಮುಂದೆ 1-2 ಗಿಡ ನೆಡಬೇಕು. ಮುಂದಿನ ಪರಿಸರಕ್ಕಾಗಿ ಪೀಳಿಗೆಯಾಗಿ ನಾವು ಇರಬೇಕು. ಇನ್ನು ಮುಂದೊಂದು ದಿನ ಏನಾಗ್ತದೆ ಅಂತಂದರೆ ಇವತ್ತು ನೋಡಿದ್ರಿ ನಾವು ಮೊದಲ ಕೆರೆ ಕುಂಟ್ರಲ್ಲಿ ನೀರು ಕುಡಿತಾ ಇದ್ವಿ, ಇವತ್ತು ಬಾಟ್ಲಿನ ನೀರು ಕುಡಿತಾ ಇದ್ದೀವಿ. ಇನ್ನು ಇದೇ ಸ್ಥಳ ಹೋದರೆ ಈಗ ಡೆಲ್ಲಿಲಿ ಪರಿಸರ ನೋಡ್ತಾ ಇದ್ರಿ ನೀವು ಏನಾಗಿದೆ ಅಂದ್ಬಿಟ್ಟು ಇವತ್ತು ಆಕ್ಸಿಜನ್ ನಾವು ಮೂಗಲ್ಲಿ ಬಾಟ್ಲಿ ಇಟ್ಕೊಂಡು ನಾವು ಆಕ್ಸಿಜನ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ. ಅದು ಖಂಡಿತ ಬಂದೇ ಬರ್ತದೆ. ಅದನ್ನು ತಪ್ಪಿಸ್ಬೇಕು ಅಂತಾರೆ. ಈಗ ನಾವು ಯಥೇಚ್ಛವಾಗಿ ನಾವು ಮರ ಗಿಡಗಳನ್ನು ನಡೆಸಬೇಕು. ಮುಂದಿನ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೇಕಾದ್ರೆ ಇವತ್ತು ಮುಂದಿನ ಪೀಳಿಗೆ ಉಳ್ಕೋಬೇಕು ಅಂತಾರೆ. ನಾವು ಹಿಂದೆ ನಾವು ಶಪಥ ಮಾಡಬೇಕು. ಈ ಥರ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡಬೇಕು ಅಂತ ನಾನು ಕೇಳಿಸ್ತೀನಿ. ಇದು ವಂದನಾ ಅಂತ, ನಾನು BDAಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಡಪ್ರಭು ಕೆಂಪೇಗೌಡರವ್ರ ಜಯಂತಿ ಇದರಿಂದ BDA ವತಿಯಿಂದ 15 ಲಕ್ಷ ಗಿಡನ ನೆಡಬೇಕು ಅನ್ನೋ ಪ್ರೋಗ್ರಾಮ್ನ ಇವತ್ತು ಕಂಡಕ್ಟ್ ಮಾಡಿದ್ದೀವಿ. ಅದು ಯಾರಿಂದ ಅಂತಂದರೆ ಮೇನ್ಲಿ ಹೇಳಬೇಕಂದ್ರೆ ನಮ್ಮ CM ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ನಮ್ಮ BDA ಅಧ್ಯಕ್ಷರಾದ NS ಹ್ಯಾರಿಸ್ ಸರ್ ಅವರು ಹಾಗೂ ನಮ್ಮ BDA ಆಯುಕ್ತರಾದ ಮೇಜರ್ ಮಣಿವಣ್ಣನ್ ಸರ್ ಅವ್ರ ನೇತೃತ್ವದಲ್ಲಿ ಇವತ್ತು 15 ಲಕ್ಷ ಗಿಡ ನೆಡಬೇಕು ಅನ್ನೋ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದು. ಈಗ ಆಲ್ರೆಡಿ 3 ಬಡಾವಣೆಗಳಲ್ಲಿ ನಾವು ಗಿಡ ನೆಡೋ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದೀವಿ. ಈಗ ಆಲ್ರೆಡಿ ನಾಡಪ್ರಭು ಕೆಂಪೇಗೌಡ ಲೇಔಟು, ಶಿವರಾಮ್ ಕಾರಂತ ಲೇಔಟು, ಹಾಗೆ ನಮ್ಮ ಬನಶಂಕರಿ 6ನೇ ಅಂತ ಸ್ಟೇಜಲ್ಲಿ ಕೂಡ ಮಾಡಿ ಈಗ ಆಲ್ರೆಡಿ ಪ್ರಗತಿಯಲ್ಲಿರೋದು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಇಲ್ಲಿ ನಾವು 1.05 ಲ್ಯಾಕ್ ಬನಶಂಕರಿ 6 ಸ್ಟೇಜಲ್ಲಿ ಗಿಡನ ನೆಡ್ತಾ ಇದ್ದೀವಿ. ಇದಕ್ಕೆಲ್ಲ ಮೇನ್ ಪಿಲ್ಲರ್ ಅನ್ಸ್ಕೊಂಡಿರೋದು ಕೆಂಪೇಗೌಡರು ಅವರು ಏನು ಅವ್ರ ಆಡಳಿತ ಮಾಡಿರೋದನ್ನ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಒಂದು ಚಿಕ್ಕ ಕೊಡುಗೆಯಾಗಿ ಮಾಡೋ ಥರ ಇದು ಮಾಡ್ತೇವೆ. ಈ ಪ್ಲಾಂಟ್ ನಾವು ನೆಡೋದ್ರಿಂದ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಉಪಯೋಗ ಆಗಬೇಕು. ಈಗ ಬೆಂಗಳೂರಲ್ಲೆಲ್ಲ ನೀವು ನೋಡ್ತಾ ಇರೋ ಪ್ರಕಾರ ಎಲ್ಲೂ ಗಿಡ ಮರಗಳೆಲ್ಲ ಜಾಸ್ತಿಯಾಗಿ ಎಲ್ಲೂ ಇಲ್ಲ. ಎಲ್ಲ ಕಡೆ ಬಿಲ್ಡಿಂಗ್ಸು, ಕಂಪ್ನೀಸು, ಅದು ಇದು ಎಲ್ಲ ಬಿಲ್ಡ್ ಆಗಿಬಿಟ್ಟಿದೆ. ಬಟ್ ಈ ಥರದ್ದು ನಾವು ಇವಾಗ ತೋರಿಸ್ಕೊಡೋದ್ರಿಂದ ಮುಂದಿನ ಜನ್ರೇಷನ್ ಅವ್ರು ಕೂಡ ಇದನ್ನ ಪರಿಪೂರ್ಣವಾಗಿ ಮಾಡ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಒಂದು ಇಂಟೆನ್ಷನ್ ಇಂದ ನಾವು ಇದನ್ನ ಮಾಡ್ತಾ ಇದೀವಿ. ಇದಕ್ಕೆಲ್ಲರೂ ಭಾಗವಹಿಸಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಇದು ಮಾಡ್ಕೊಡ್ಬೇಕನ್ನೋದು ನಂದೊಂದು ಚಿಕ್ಕ ಆಸೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ CM DK ಶಿವಕುಮಾರ್ ಅಂಡ್ ಹ್ಯಾರಿಸ್ ಸರ್ ಅಂಡ್ BDA ಕಮಿಷನರ್ ಮಣಿವಣ್ಣನ್ ಸರ್ ಹಾಗೂ ನಮ್ಮ ಬನಶಂಕರಿ ಝೋನಲ್ ಕಮಿಷನರ್ ಆದ ಪ್ರವೀಣ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅವ್ರ ಸಪೋರ್ಟಿಂಗ್ಸ್ ಇದೆ ಇವತ್ತು ಈ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸವಿತಾ ಅಂತ ಅಸಿಸ್ಟೆಂಟ್ ಇಂಜಿನಿಯರ್ BDAದಲ್ಲಿ ಸೌತ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ BDAಗೆ ಬಂದ ಮೇಲೆ ಇದೊಂದು ವಿಶೇಷ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮ ಸನ್ಮಾನ್ಯ ಶ್ರೀ CM ಸಾಹೇಬ್ರಿಂದ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ. ಮತ್ತೆ ನಮ್ಮ ಹ್ಯಾರಿಸ್ ಸಾಹೇಬ್ರಾಗಿರ್ಬೋದು, ಮತ್ತೆ ನಮ್ಮ ಕಮಿಷನರ್ ಮಣಿವಣ್ಣನ್ ಸಾಹೇಬ್ರಾಗಿರ್ಬೋದು, ಅವರ ಒಂದು ನೇತೃತ್ವದಲ್ಲಿ ಇಷ್ಟು ಒಂದು ದೊಡ್ಡ ಸಸಿಗಳನ್ನ ನೆಡುವಂತ ಒಂದು ಪ್ರೋಗ್ರಾಮು ರಿಯಲಿ ದಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್. ಲೈಫ್ ಟೈಮ್ ಅಲ್ಲಿ ನಾವು ಮರೆಯೋಕೆ ಆಗಲ್ಲ. ಅದರಲ್ಲೂ ನಾವು ಇದರಲ್ಲಿ ಒಂದು ಭಾಗಿಯಾಗಿದ್ದೀವಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮಗೆ. So anyway, thanks to our government, Karnataka government. Thanks to people who are participating with so much interest, with so much of enthusiasm coming from morning till now. Thank you everybody. I thank one